ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ನಾವು 8th ಕ್ಲಾಸ್ ಫಸ್ಟ್ ಚಾಪ್ಟರ್ ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ 1.8 ಯೂನಿಟಲ್ಲಿ ಡೈರೆಕ್ಟ್ ಕ್ವಶನ್ ಮತ್ತು ಆನ್ಸರ್ಸ್, ಇಂಡೈರೆಕ್ಟ್ ಕ್ವಶನ್ಸ್ ಆನ್ಸರ್ಸ್ ಅನ್ನು ತೆಗೆದಿದ್ದೀನಿ. 1.8ಅಲ್ಲಿ ಹಾರ್ವೆಸ್ಟಿಂಗ್ ಅಂದರೆ ಕೊಯ್ಲು, ಇದರಲ್ಲಿ ಕ್ವಶನ್ಸನ್ನು ತೆಗೆದಿದ್ದೀನಿ. ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇದ್ರದ್ದು ಫುಲ್ ಕನ್ನಡ ಎಕ್ಸ್ಪ್ಲನೇಷನನ್ನು ಮಾಡ್ತಾಯಿದ್ದೀನಿ, ಓಕೆನಾ. ಮತ್ತು ಈ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ನೀವು ಫಸ್ಟು ಟೆಕ್ಸ್ಟ್ ಬುಕ್ಕನ್ನು ಓದಿ, ಆಮೇಲೆ ಈ ಕ್ವಶನ್ ಆ್ಯಂಡ್ ಆನ್ಸರ್ಸ್ ವಿಡಿಯೋವನ್ನು ನೋಡಿ. ನಿಮಗೆ ತುಂಬ ಬೇಗ ಅರ್ಥ ಆಗುತ್ತೆ. ನಿಮಗೆ ಯಾರು ಫ್ರೆಂಡ್ಸು ಕನ್ನಡ ಮೀಡಿಯಮಿಂದ ಬಂದಿರ್ತಾರೆ ಅವ್ರಿಗೆ ಈ ವಿಡಿಯೋವನ್ನು ರೆಫರ್ ಮಾಡಿ, ಮತ್ತು ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೆ ಅವ್ರಿಗೂ ಸಹ ಈ ವಿಡಿಯೋವನ್ನು ರೆಫರ್ ಮಾಡೋದಕ್ಕೆ ಹೇಳಿ, ಓಕೆನಾ. ನೀವು ಕೂಡ ರೆಫರ್ ಮಾಡಿ. ನಿಮಗೆ ಫಸ್ಟ್ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ, ಆಮೇಲೆ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಓದಿ. ನಿಮಗೆ ತುಂಬ ಬೇಗ ಅರ್ಥ ಆಗುತ್ತೆ, ಓಕೆನಾ. ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡೋಣವಾ. ಹಾರ್ವೆಸ್ಟಿಂಗ್ 1.8ಅಲ್ಲಿ ಹಾರ್ವೆಸ್ಟಿಂಗ್ ಅಂದರೆ ಕೊಯ್ಲು ಅಂತ ಕರಿತೀವಿ. ಕೊಯ್ಲು ಅಥವಾ ಕಟಾವು ಅಂದರೆ ಬೆಳೆಯನ್ನು ಕಟಾವು ಮಾಡೋದು, ತೆಗೆಯೋದು ಅಂತ. ಇಲ್ಲಿ ವಾಟ್ ಈಸ್ ಹಾರ್ವೆಸ್ಟಿಂಗ್, ಕೊಯ್ಲು ಎಂದರೇನು ಅಂತ ಇದೆ, ಓಕೆನಾ. ದ ಕಟಿಂಗ್ ಆಫ್ ಕ್ರಾಪ್ ಆಫ್ಟರ್ ಇಟ್ ಈಸ್ ಮೆಚ್ಯೂರ್ ಈಸ್ ಕಾಲ್ಡ್ ಹಾರ್ವೆಸ್ಟಿಂಗ್. ತುಂಬ ಚೆನ್ನಾಗಿದೆ ಡೆಫಿನೇಷನ್ ನೋಡಿ. ದಿ ಕಟಿಂಗ್ ಆಫ್ ಕ್ರಾಪ್, ಬೆಳೆದ ನಂತರ ಕತ್ತರಿಸುವುದನ್ನು ಕೊಯ್ಲು ಎನ್ನುತ್ತೇವೆ. ದಿ ಕಟಿಂಗ್ ಆಫ್ ಕ್ರಾಪ್ ಆಫ್ಟರ್ ಇಟ್ ಈಸ್ ಮೆಚ್ಯೂರ್, ಬೆಳೆದ ನಂತರ ಅದನ್ನು ಕತ್ತರಿಸೋದನ್ನು ಏನಂತ ಕರಿತೀವಿ, ಹಾರ್ವೆಸ್ಟಿಂಗ್ ಅಂತ ಕರಿತೀವಿ, ಓಕೆನಾ. ಎರಡನೇ ಕ್ವಶನ್ ಬಂದು ವಾಟ್ ಈಸ್ ಥ್ರೆಶಿಂಗ್. ಥ್ರೆಶಿಂಗ್ ಅಂದರೆ ಏನು? ಇಲ್ಲೂ ನೋಡಿ ಆನ್ಸರು ತುಂಬ ಕ್ಲಿಯರ್ ಆಗಿ ಚೆನ್ನಾಗಿ ಕೊಟ್ಟಿದ್ದಾರೆ. In the harvested crop, the grain seeds need to be separated from the chaff. This process is called threshing. Threshing ಅಂದರೆ ಏನಂತ ಕನ್ನಡದಲ್ಲಿ ಭತ್ತವನ್ನು ಕಟಾವು ಮಾಡಿದ್ಮೇಲೆ ಅದನ್ನ ಜರಡಿ ಥರ ಮೇಲೆ ಇಟ್ಕೊಂಡು ಇದು ಮಾಡ್ತಾ ಇರ್ತಾರೆ. ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. In the harvested crop, ಹಾಗಂದ್ರೆ in the harvested crop the grain ಒಕ್ಕಲು, ಥ್ರೆಶಿಂಗ್ ಅಂದರೆ ಒಕ್ಕಣೆ ಮಾಡುವುದು ಅಂತ ಕರಿತೀವಿ. In the harvested crop the grain seeds ನೀಡ್ ಟು ಬಿ ಸಪರೇಟೆಡ್. ನಾವು ಬೆಳೆಯನ್ನು ಕಟ್ ಮಾಡಿದ್ಮೇಲೆ ಅದರದ್ದು ಸಿಪ್ಪೆ ಮತ್ತು ಬೀಜವನ್ನು ಸಪ್ರೇಟ್ ಮಾಡಬೇಕಾಗುತ್ತೆ, ಓಕೆನಾ. ಆ ಸಪ್ರೇಟ್ ಮಾಡುವಂತಹ ವಿಧಾನವನ್ನೇ ನಾವು ಏನಂತ ಕರಿತೀವಿ, ಒಕ್ಕಣೆ ಅಥವಾ ಒಕ್ಕಣೆ ಅಂತ ಕರಿತೀವಿ. ಹಾಗಂದ್ರೆ ಅರ್ಥ, ಕೊಯ್ಲು ಮಾಡಿದ ಬೆಳೆಯನ್ನು ಧಾನ್ಯದ ಬೀಜಗಳನ್ನು ಅದರ ಗೊನೆಯಿಂದ ಬೇರ್ಪಡಿಸಬೇಕು. ಈ ಪ್ರಕ್ರಿಯೆಯನ್ನೇ ನಾವು ಒಕ್ಕಣೆ ಅಥವಾ ಥ್ರೆಶಿಂಗ್ ಅಂತ ಕರಿತೀವಿ. ಬೆಳೆಯನ್ನೆಲ್ಲ ಕಟ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀವಿ ನಾವು, ಈಗ ಭತ್ತನೇ ಆಗಲಿ, ಆ ಭತ್ತದಲ್ಲಿ ಕೆಳಗಡೆದು ಕಡ್ಡಿ ಇರುತ್ತೆ ಮತ್ತು ಮೇಲೆ ಬೀಜದ್ದು ತೆನೆ ಇರುತ್ತೆ, ಅದೆರಡನ್ನು ಬೇರೆ ಮಾಡಬೇಕು. ಅದನ್ನು ಬೇರೆ ಮಾಡಿದ್ಮೇಲೆ ಮತ್ತೆ ಆ ಬೀಜದಲ್ಲಿ ಆ ಭತ್ತದ ಸಿಪ್ಪೆಯನ್ನು ಮತ್ತು ಒಳಗಿನ ಭತ್ತವನ್ನು ಸಪ್ರೇಟ್ ಮಾಡಬೇಕು. ಈ ಎಲ್ಲ ವಿಧಾನವನ್ನು ದ ಗ್ರೈನ್ ಸೀಡ್ ನೀಡ್ ಟು ಬಿ ಸಪರೇಟೆಡ್ ಅಂದರೆ ಬೆಳೆಯಿಂದ ಆ ಬೀಜವನ್ನು ಬೇರೆ ಮಾಡುವಂತಹ ವಿಧಾನಕ್ಕೆ ಒಕ್ಕಣೆ ಅಥವಾ ಥ್ರೆಶಿಂಗ್ ಅಂತ ಕರಿತೀವಿ, ಓಕೆನಾ. ನೆಕ್ಸ್ಟು ವಾಟ್ ಈಸ್ ಹಾರ್ವೆಸ್ಟರ್. ಥರ್ಡ್ ಕ್ವಶನ್ ಬಂದು ವಾಟ್ ಈಸ್ ಹಾರ್ವೆಸ್ಟರ್. ಹಾರ್ವೆಸ್ಟರ್ ಅಂದ್ರೇನು, ಕೊಯ್ಲುಗಾರ ಅಂದರೆ ಇಲ್ಲಿ ಹಾರ್ವೆಸ್ಟಿಂಗ್ ಅಂದರೆ ಕೊಯ್ಲು ಮಾಡೋದು ಅಂದರೆ ಕಟ್ ಮಾಡೋದು.
ಇಲ್ಲಿ ಯಾರು ಕಟ್ ಮಾಡ್ತಾರೋ ಅವ್ರನ್ನ ಕೊಯ್ಲುಗಾರ ಅಂತ ಕರಿತೀವಿ. ಹಾರ್ವೆಸ್ಟಿಂಗ್ ಇನ್ ಅವರ್ ಕಂಟ್ರಿ ಈಸ್ ಐದರ್ ಡನ್ ಮ್ಯಾನ್ಯುಯಲಿ ಬೈ ಸಿಕಲ್ ಆರ್ ಬೈ ಮೆಷಿನ್ ಕಾಲ್ಡ್ ಎ ಹಾರ್ವೆಸ್ಟರ್. ಇಲ್ಲಿ ನಮ್ಮ ದೇಶದಲ್ಲಿ ಏನು ಮನುಷ್ಯನೇ ಬೆಳೆಗಳನ್ನ ಕಟ್ ಮಾಡ್ತಾನೆ, ಡನ್ ಬೈ ಮ್ಯಾನ್ಯುಯಲಿ ಅಂದ್ರೆ ಮನುಷ್ಯನೇ, ಆರ್ ಬೈ ಸಿಕಲ್ ಅಂದ್ರೆ ಒಂದು ಉಪಕರಣವನ್ನ ಬಳಸಿ ಇದನ್ನ ಕಟ್ ಮಾಡ್ತಾರೆ. ಈ ಮಿಷಿನ್ ಅನ್ನ ಬಳಸಿ ಭತ್ತ ಬೆಳೆಯನ್ನ ಕೊಯ್ಲು ಮಾಡ್ತಾರೆ. ಇದನ್ನೇ ಹಾರ್ವೆಸ್ಟರ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಬನ್ನಿ, ಹಾರ್ವೆಸ್ಟರ್. ಇದೇ ಹಾರ್ವೆಸ್ಟಿಂಗ್ ಮಿಷಿನ್ ನೋಡಿ, ಕಂಬೈನ್ ಅಂತ ಕರಿತೀವಿ ಇದನ್ನ. ಇದೇ ಹಾರ್ವೆಸ್ಟರ್ ಮಿಷಿನ್, ಇದನ್ನ ಹಾರ್ವೆಸ್ಟರ್ ಅಂತ ಕರಿತೀವಿ. ಇದ್ರ ಮುಖಾಂತರ, ಮಿಷಿನ್ ಮುಖಾಂತರ, ಅಲ್ಲಿ ಹೇಳಿದ್ವಲ್ಲ ಡನ್ ಬೈ ಮ್ಯಾನ್ಯುಯಲಿ ಅಂದ್ರೆ ಮನುಷ್ಯ ಬೇಕಾದ್ರೂ ಕಟ್ ಮಾಡ್ಬೋದು, ಅಥವಾ ಡನ್ ಬೈ ಮೆಷಿನ್ ಕಾಲ್ಡ್ ಹಾರ್ವೆಸ್ಟರ್ ಅಂತ. ಕಂಬೈನ್ ಮಿಷಿನ್ ಇದು ಟ್ರ್ಯಾಕ್ಟರ್ ತರ ಕಟಾವ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಇದಿಷ್ಟು 4 ಕ್ವಶನ್ಸ್. ಡೈರೆಕ್ಟ್ ಕ್ವಶನ್, ಸಾರಿ 3 ಕ್ವಶನ್ಸ್ ತೆಗ್ದಿರೋದು ಹಾರ್ವೆಸ್ಟಿಂಗ್ ಅಲ್ಲಿ, ಕೊಯ್ಲು ಪದ್ಧತಿಯಲ್ಲಿ. ಇಂಡೈರೆಕ್ಟ್ ಮತ್ತೆ ಟ್ವಿಸ್ಟೆಡ್ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್ ಬಂದು, ಒನ್ಸ್ ವಿ ಹಾರ್ವೆಸ್ಟ್ ದ ಕ್ರಾಪ್ಸ್ ಹೌ ಮಚ್ ಟೈಮ್ ಇಟ್ ವಿಲ್ ಟೇಕನ್ ಟು ಮೆಚ್ಯೂರ್. ಇಲ್ಲಿ ಏನು ಕ್ವಶನ್ ಕೇಳಿರೋದು, ಒಂದು ಸಲ ನಾವು ಬೆಳೆಯನ್ನ ಕಟಾವ್ ಮಾಡಿದ್ಮೇಲೆ, ಒಮ್ಮೆ ಬೆಳೆಯನ್ನ ನಾವು ಕೊಯ್ಲು ಮಾಡಿದ್ಮೇಲೆ ಅಥವಾ ಕಟಾವ್ ಮಾಡಿದ್ಮೇಲೆ ಅದು ಪಕ್ವವಾಗೋದಕ್ಕೆ ಎಷ್ಟು ಸಮಯ ಬೇಕು ಅಂತ. ಇಟ್ ಯೂಶಲಿ ಟೇಕನ್ 3 to 4 months ಫಾರ್ ಎ ಸೀರಿಯಲ್ ಕ್ರಾಪ್ ಟು ಮೆಚ್ಯೂರ್. ಅಂದ್ರೆ ಯೂಶುವಲಿ ಸೀರಿಯಲ್ಸ್ ಅಂದ್ರೆ ಏಕದಳ ಬೆಳೆಗಳು. ಈ ಏಕದಳ ಬೆಳೆಗಳಾದ್ರೆ ಪಕ್ವ ಆಗೋದಕ್ಕೆ 3 ರಿಂದ 4 ತಿಂಗಳು ಬೇಕಾಗುತ್ತೆ. ಓಕೆನಾ? ಒಂದ್ಸಲಿ ನಾವು ಕೊಯ್ಲು ಕಟಾವು ಮಾಡಿದ್ಮೇಲೆ ಆ ಬೆಳೆ ಪಕ್ವವಾಗೋದಕ್ಕೆ, ಸರಿಯಾದ ಆಗೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ? 3 ರಿಂದ 4 ತಿಂಗಳು ಬೇಕು. ಸೀರಿಯಲ್ ಕ್ರಾಪ್ ಆದ್ರೆ, ಅಂದ್ರೆ ಸೀರಿಯಲ್ಸ್ ಅಂದ್ರೆ ಏಕದಳ ಬೆಳೆಗಳು, ಮಿಲ್ಲೆಟ್ಸ್ ಅಂದ್ರೆ ದ್ವಿದಳ ಬೆಳೆಗಳು. ಏಕದಳ ಬೆಳೆಗಳಾದ್ರೆ 3 ರಿಂದ 4 ತಿಂಗಳುಗಳು ಬೇಕಾಗುತ್ತೆ ಅಂತ. ನೆಕ್ಸ್ಟ್, ವಿಚ್ ಮೆಷಿನ್ ಕ್ಯಾರೀಸ್ ದ ಥ್ರಶಿಂಗ್ ಕ್ರಾಪ್. ಹಾಗಂದ್ರೆ ಯಾವ ಯಂತ್ರ ಒಕ್ಕಲು ಮಾಡ್ತೀವಲ್ಲ, ಇಲ್ಲಿ ಥ್ರಶಿಂಗ್ ಅಂತ ಮೇಲೆ ನೋಡಿದ್ವಲ್ಲ, ಆ ಒಕ್ಕಲು ಮಾಡೋದಕ್ಕೆ ಯಾವ ಮೆಷಿನ್ ಅನ್ನ ಬಳಸ್ತೀವಿ ಬೆಳೆಯನ್ನ ಒಕ್ಕಲು ಮಾಡೋದಕ್ಕೆ? ಇದೇ ಯಾವಾಗಲೇ ಹೇಳಿದ್ನಲ್ಲ ನಾವು, ಆ ಬೆಳೆಯನ್ನ ಕಟ್ ಮಾಡೋದಕ್ಕೆ ದ ಮೆಷಿನ್ ಇಸ್ ಕಾಲ್ಡ್ ಕಂಬೈನ್, ಇಟ್ ಈಸ್ ವೆಲ್ ಹಾರ್ವೆಸ್ಟರ್. ನಾನು ಆಗ್ಲೇ ಹೇಳ್ದೆ, ಇಲ್ಲಿ ಎಕ್ಸಾಂಪಲ್ ಹಾಕೋಬಹುದು ನೀವು. ಎಕ್ಸಾಂಪಲ್ ಹಾರ್ವೆಸ್ಟರ್ಗೆ ಎಕ್ಸಾಂಪಲ್ ಹಾಕೋಬಹುದು. ಎಕ್ಸಾಂಪಲ್ ಬಂದು ಯಾವ್ದಾಗುತ್ತೆ? ಕಂಬೈನ್. ಕಂಬೈನ್ ಮೆಷಿನ್ ಹಾರ್ವೆಸ್ಟರ್ಗೆ ಎಕ್ಸಾಂಪಲ್ ಆಗುತ್ತೆ. ಓಕೆನಾ? ಇಲ್ಲ, ಅದೇನೆ, ದ ಮೆಷಿನ್ ಈಸ್ ಕಾಲ್ಡ್ ಕಂಬೈನ್, ಇಟ್ ಈಸ್ ವೆಲ್ ಹಾರ್ವೆಸ್ಟರ್. ಇದು ಬೆಳೆಯನ್ನ ಕೊಯ್ಲು ಮಾಡೋದಕ್ಕೆ ಬಳಸುವಂತಹ ಒಂದು ಉಪಕರಣ. ಇದು ವೆಲ್ ಹಾರ್ವೆಸ್ಟರ್ ಅಂದ್ರೆ ಬೆಳೆಯನ್ನ ಚೆನ್ನಾಗಿ ಕಟಾವು ಮಾಡುತ್ತೆ, ಕೊಯ್ಲು ಮಾಡುತ್ತೆ. ಈ ಕಂಬೈನ್ ಅನ್ನುವಂತಹ ಮಿಷಿನ್ ಇದು ಹಾರ್ವೆಸ್ಟರ್ಗೆ ಎಕ್ಸಾಂಪಲ್. ಒಕ್ಕಲು ಮಾಡೋದು ಹಾರ್ವೆಸ್ಟರ್ ಅಂದ್ರೆ ಕೊಯ್ಲುಗಾರ. ವಾಟ್ ಈಸ್ ದ ಯೂಸ್ ಆಫ್ ವಿನೋಯಿಂಗ್ ಮಿಷಿನ್ ಆರ್ how the winnowing machine useful in harvesting method or process. ಇಲ್ಲಿ ವಾಟ್ ಈಸ್ ದ ಯೂಸ್ ಆಫ್ ವಿನೋಯಿಂಗ್ ಮಿಷಿನ್ ಅಂತ ಕೇಳಿದ್ದಾರೆ. ಹಾಗಂದ್ರೆ ಏನರ್ಥ? ವಿನೋಯಿಂಗ್ ಅಂದ್ರೆ ಏನು? ವಿನೋಯಿಂಗ್ ಮೆಷಿನ್ ಅಂದ್ರೆ ಈ ಬೆಳೆಯನ್ನ ಕಟಾವೆಲ್ಲ ಮಾಡಿದ್ಮೇಲೆ ಕನ್ನಡದಲ್ಲಿ ಇಲ್ಲಿ ಗೆಲ್ಲುವುದು ಅಂತ ಹೇಳ್ತಾರೆ ವಿನೋಯಿಂಗ್ ಅನ್ನ. ಇಲ್ಲಿ ಆಕ್ಚುಲ್ ಆಗಿ ವಿನೋಯಿಂಗ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡೋದಾದ್ರೆ, ಲಾಸ್ಟ್ ಇದ್ರಲ್ಲಿ ಬಂದಿತ್ತು ವಾಟ್ ಈಸ್ ವಿನೋಯಿಂಗ್ ಅಂತ. ಒಂದು ಸೆಕೆಂಡ್, ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಮಾಡ್ತೀನಿ.
ಕನ್ನಡದಕ್ಕೆ ಸೂಕ್ತವಾದಂಥ ಪದ ಬೇಕಲ್ವಾ, ವಿನೋಯಿಂಗ್ ಅಂತ ಅನ್ನೋದಕ್ಕೆ. ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಲ್ಲ ನಾವು. ವಿನೋಯಿಂಗ್ ಅಂದರೆ ವಾಟ್ ಈಸ್ ದ ಯೂಸ್ ಆಫ್ ವಿನೋಯಿಂಗ್ ಮಿಷಿನ್. ಇದು ಆ್ಯಕ್ಚುಲಿ ವಿನೋಯಿಂಗ್ ಮಿಷಿನ್. ಇಲ್ಲಿ ನೋಡಿ, ನಿಮಗೆ ಗೊತ್ತಾಗುತ್ತೆ ವಿನೋಯಿಂಗ್ ಮಿಷಿನ್ ಅಂದರೆ. ಇದ್ರದ್ದು ಯೂಸ್ ಏನು ಅಂದರೆ ಇದು ಗೆಲ್ಲುವುದು ಅಂತ ಇದೆ. ಹೌದಾ, ವಿನೋಯಿಂಗ್ ಮಿಷಿನ್ ಯೂಸ್ಫುಲ್ ಟು ಹಾರ್ವೆಸ್ಟಿಂಗ್ ಮೆಥಡ್ ಆರ್ ಪ್ರೋಸೆಸ್. ಬೆಳೆಯನ್ನು ಕಟಾವು ಮಾಡಬೇಕು ಅಂದರೆ ಅಥವಾ ಕೊಯ್ಲು ಮಾಡಬೇಕು ಅಂದರೆ ಈ ಮಿಷಿನ್ ಯಾವ ರೀತಿ ಸಹಾಯ ಆಗುತ್ತೆ ಅಂತ. ಇಟ್ ಹೆಲ್ಪ್ಸ್ ಫಾರ್ಮರ್ಸ್ ವಿತ್ ಸ್ಮಾಲ್ ಹೋಲ್ಡಿಂಗ್ಸ್ ಆಫ್ ಲ್ಯಾಂಡ್ ಟು ದ ಸಪರೇಷನ್ ಆಫ್ ಗ್ರೈನ್ ಆ್ಯಂಡ್ ಚಫ್ ಬೈ ವಿನೋಯಿಂಗ್. ಹಾಗಂದ್ರೆ ಅರ್ಥ, ಈ ವಿನೋಯಿಂಗ್ ಮಿಷಿನ್ ಯಾವ ಥರ ಹೆಲ್ಪ್ ಮಾಡುತ್ತೆ ಮನುಷ್ಯನಿಗೆ ಅಥವಾ ನಾವು ಬೆಳೆಯನ್ನು ಕಟಾವು ಮಾಡಬೇಕಾದ್ರೆ ಅಂದರೆ, ಇದು ಸಣ್ಣ ಹಿಡುವಳಿ ಭೂಮಿ ಹೊಂದಿರುವ ರೈತರಿಗೆ ಮತ್ತು ಧಾನ್ಯ ಮತ್ತು ತೆನೆಯನ್ನು ಸಪ್ರೇಟ್ ಮಾಡಬೇಕಾದ್ರೆ ಬೇರ್ಪಡಿಸೋದಕ್ಕೆ ಸಹಾಯ ಮಾಡುವಂತಹ ಒಂದು ಮಿಷಿನ್. ಈಗ ಚಿಕ್ಕ ಬೆಳೆಗಳೆಲ್ಲ ಬೆಳೀತಾರೆ ನೋಡಿ, ಸಣ್ಣದಾದಂಥ ಜಾಗದಲ್ಲಿ ಧಾನ್ಯಗಳನ್ನು ಬೆಳೀತಾರಲ್ಲ, ಮತ್ತು ಭತ್ತದ ತೆನೆಗಳು ಅಥವಾ ಅದನ್ನೆಲ್ಲ ಅದರಿಂದ ತೆನೆಗಳನ್ನ ಸಪ್ರೇಟ್ ಮಾಡೋದಕ್ಕೆ ಇಲ್ಲಿ ಮಿಷಿನಲ್ಲಿ ಕೊಟ್ಟಿದ್ದಾರೆ. ಮಿಷಿನ್ ತೋರಿಸುತ್ತೆ ನೋಡಿ. ಭತ್ತವನ್ನು, ಈ ಹೆಸರು ಕಾಳುಗಳು ಧಾನ್ಯಗಳನ್ನೆಲ್ಲ ಬೆಳೆದಾಗ ಅದರಿಂದ ಸಿಪ್ಪೆಯನ್ನು ಮತ್ತು ಧಾನ್ಯವನ್ನು ಬೇರೆ ಮಾಡೋದಕ್ಕೆ ಸಹಾಯ ಮಾಡುವಂತಹ ಮಿಷಿನ್ ಈ ವಿನೋಯಿಂಗ್ ಮಿಷಿನ್. ಓಕೆನಾ. ಇದಿಷ್ಟು ಹಾರ್ವೆಸ್ಟಿಂಗ್ ಅಂದರೆ ಕೊಯ್ಲು ಪದ್ಧತಿಯಲ್ಲಿ ನಾನು ತೆಗೆದಿರುವಂತಹ ಕ್ವಶನ್ಸು. ಓಕೆ, ಇದಿಷ್ಟು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನನಗೆ ವಿನೋಯಿಂಗ್ಗೆ ಗೆಲ್ಲುವುದು ಅಂತ ಇದೆ, ಗೆಲ್ಲುವ ಉಪಕರಣ ಅಂತ. ಇದು ಅಷ್ಟು ಸೂಕ್ತ ಅನ್ನಿಸ್ತಾ ಇಲ್ಲ ನನಗೆ. ನೆಕ್ಸ್ಟ್ ಇದಕ್ಕೆ ಕ್ಲಾರಿಫಿಕೇಶನ್ ತಿಳ್ಕೊಂಡು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದಿಷ್ಟು ಕ್ವಶನ್ ಆನ್ಸರ್ಸು ಈ ಹಾರ್ವೆಸ್ಟಿಂಗಲ್ಲಿ ತೆಗೆದಿರುವಂಥದ್ದು. ಆದಷ್ಟು ಇದನ್ನು ನಿಮ್ಮ ಸ್ನೇಹಿತರಿಗೆ, ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೆ ಅವ್ರಿಗೆ ಈ ಕ್ವಶನ್ ಆ್ಯಂಡ್ ಆನ್ಸರ್ಸ್ದು ವಿಡಿಯೋನ ರೆಫರ್ ಮಾಡಿ, ಅವರು ಕೂಡ ನೋಡಲಿ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆದರೆ ನನ್ನ ಚಾನಲ್ಗೆ ನೆಕ್ಸ್ಟ್ ಬರುವಂತಹ ವಿಡಿಯೋಗಳದ್ದು ನೋಟಿಫಿಕೇಷನ್ ಬರುತ್ತೆ. ಆಗ ನಿಮಗೆ ಅದನ್ನು ರೆಫರ್ ಮಾಡೋದಕ್ಕೆ ತುಂಬ ಬೇಗ ಈಸಿ ಆಗುತ್ತೆ. ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಾನು ಯಾವಾಗ ವಿಡಿಯೋನ ಹಾಕ್ತೀನಿ ಆವಾಗ ನೀವು ಪದೇ ನೋಡ್ತಾ ಇರಬೇಕಾಗುತ್ತೆ. ಅದ್ರ ಬದಲು ಸಬ್ಸ್ಕ್ರೈಬ್ ಆದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ವಿಡಿಯೋ ಹಾಕಿದ ತಕ್ಷಣ. ಸೊ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, CETಗೆ, TETಗೆ, KS IASಗೆ ಪ್ರಿಪೇರ್ ಆಗ್ತಿರೋರಿಗೆ ಅವ್ರಿಗೆಲ್ಲರಿಗೂ ಆದಷ್ಟು ಶೇರ್ ಮಾಡಿ. ನೀವು ಸಹ ಇದನ್ನು ಅರ್ಥ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ. ಓಕೆನಾ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ 1.9 ಯೂನಿಟಲ್ಲಿ ಸಿಗೋಣ. ಓಕೆನಾ.